ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಪಕ್ಕದ ಬಾಂಗ್ಲಾದೇಶದಲ್ಲಿ ಇನ್ನೂವರೆಗೆ ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ನಿಂತಿಲ್ಲ. ಈಗ 2 ದಿನದ ಹಿಂದೆ ಸುಮಾರು 40 ಶಿಕ್ಷಕರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಹಿಂದೂ ಶಿಕ್ಷಕರ ಮೇಲೆ ಶಾಲೆ ಒಳಗಡೆ ಹೊಡೆದು ಅವರ ರಾಜೀನಾಮೆಯನ್ನು ತಗೊಂಡಿದ್ದಾರೆ. ಹೀಗೆ ನೂರಾರು ಹಿಂದೂ ಶಿಕ್ಷಕರನ್ನು, ಲೆಕ್ಚರರ್ಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಶಾಲೆ ಕಾಲೇಜು ಒಳಗಡೆ ಹೊಡಿತಾ ಇದ್ದಾರೆ. ಸೊ ಏನು ಅಪರಾಧ ಏನು ಮಾಡಿದ್ದಾರೆ ಹಿಂದೂಗಳಲ್ಲಿ? ನಿಮ್ಮ ಹೋರಾಟ, ನಿಮ್ಮ ಪ್ರತಿಭಟನೆ ಮೀಸಲಾತಿ ಕುರಿದಿತ್ತು. ಮೀಸಲಾತಿಗೆ ಹಿಂದೂಗಳಿಗೆ ಮೇಲೆ ಮಾಡ್ತಾ ಇರುವಂಥ ದೌರ್ಜನ್ಯಕ್ಕೆ ಸಂಬಂಧ ಏನು? ಹಿಂದೂಗಳೇನಾದರೂ ವಿರೋಧ ಮಾಡಿದ್ರಾ? ಹಿಂದೂಗಳೇನಾದರೂ ಮೀಸಲಾತಿ ವಿರೋಧ ಮಾಡಬೇಡಿ ಅಂತನ್ನುವಂಥದ್ದು ಹೇಳಿದ್ರಾ? ಏನೇನೂ ಮಾಡಲಾರದಂಥ ಶಾಂತವಾಗಿ ತಮ್ಮ ಪಾಡಿಗೆ ತಾವಿರುವಂಥ ಹಿಂದೂ ಸಮಾಜವನ್ನು ಕೆಣಕ್ತಾ ಇರುವಂಥ ಪುಟ್ಕೋಸಿ ಬಾಂಗ್ಲಾದೇಶ್, ಬೆಗಾರ್ ಚೋಟ ಬಾಂಗ್ಲಾದೇಶ್, ಪ್ರಧಾನಮಂತ್ರಿ ಮೌನ ಹಾಕಿದ್ರಿ ನೀವು? ಯಾಕೆ ಕೇಂದ್ರ ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ? ಶೇಖ್ ಹಸೀನಾನ ಇವತ್ತು ರಕ್ಷಣೆ ಕೊಡ್ತೀರಿ, ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆ ಹಾಕಿಲ್ಲ. ಯಾಕೆ ಬಾಯಿ ಬಿಡ್ತಾ ಇಲ್ಲ? ಶ್ರೀಮತಿ ಇಂದಿರಾ ಗಾಂಧಿಯವರು 71ರಲ್ಲಿ ಮಾಡಿದ ಹಾಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಿ ಯುದ್ಧ ಮಾಡಿ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿಯವರ ನೆನಪಿಟ್ಟುಕೊಂಡು ಈಗ ಅದೇ ಯುದ್ಧ ಮಾಡಿ ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಬಾಂಗ್ಲಾ ಹಿಂದೂಗಳ ದೇಶವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇದು ನಮ್ಮ ದೇಶದ ಹಿಂದೂಗಳ ನಾಳೆ ಇಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಸಂಬಂಧಪಟ್ಟಾಗಿ ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ರಾಜಸ್ಥಾನ್, ದೆಹಲಿ, ಇಲ್ಲೆಲ್ಲ ಕಡೆ ಆಗ್ತಾ ಇರುವಂಥದ್ದು ಮೌನ ವಹಿಸಿದ್ರಿ. ಏನೋ ಅದ್ರ ಬಗ್ಗೆ ಪ್ರತಿಕ್ರಿಯೆಗಳಿಲ್ಲ. ಬರೇ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂತ ಅನ್ನೋದು ಹೇಳಿಕೆ ಮಾತ್ರ ಆಯ್ತಾ? ನಾನು ಹೇಳೋದು, ಇದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯದ ಕುರಿತು ಮೌನ ವಹಿಸಿದರೆ ನಾಳೆ ನಮ್ಮ ದೇಶದಲ್ಲೂ ನಿಮ್ಮ ಮೌನ ಮುಂದುವರಿಯುತ್ತೆ ಅಂತನ್ನುವಂಥ ಭಯ ನಮಗಾಗ್ತಾ ಇದೆ, ನಮಗೆ ಕಾಡ್ತಾ ಇದೆ. ಇದರ ಜೊತೆಗೆ ಈ ದೇಶದಲ್ಲಿರುವಂಥ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಹೇಳಿದ ಹಾಗೆ 5 ಕೋಟಿ ನುಸುಳುಕೋರ್ ಬಾಂಗ್ಲಾ ಮುಸ್ಲಿಮರು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ನೀವು. ಅವರನ್ನು ಒದ್ದು ಹೊರಗೆ ಹಾಕ್ರಿ. ಕರ್ನಾಟಕದಲ್ಲೂ ಹೆಚ್ಚು ಕಡಿಮೆ 12 ಲಕ್ಷ ಜನ ಬಾಂಗ್ಲಾ ಮುಸ್ಲಿಮರು ಇದ್ದಾರೆ. ಸೊ ಸರ್ಕಾರಕ್ಕೆ ಆವಾಗ BJP ನಿರ್ಲಜ್ಜ ಸರ್ಕಾರವೂ ಕೂಡ ಏನೂ ಮಾಡಲಿಲ್ಲ. ದೊಡ್ಡದಾಗಿ ಹಿಂದುತ್ವ ಅಂತ ಹೇಳುವಂಥವರು ಕರ್ನಾಟಕದಲ್ಲಿರುವಂತಹ ಬಾಂಗ್ಲಾ ಮುಸ್ಲಿಮರ ಬಗ್ಗೆ ಚಕಾರಿ ಹತ್ತಲಿಲ್ಲ, ಮಾತಾಡಲಿಲ್ಲ, ಎನ್ಕ್ವೈರಿ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಾವಿವತ್ತು ಇದರ ಸಂಬಂಧಪಟ್ಟಾಗ ಇಡೀ ರಾಜ್ಯಾದ್ಯಂತ ನೀವು ಹೊರಗೆ ಹಾಕ್ತಾರೋ ಅಥವಾ ನಾವು ಹೊರಗೆ ಹಾಕಬೇಕು ಅಂತನ್ನುವಂಥ ಆಂದೋಲನ ತಗೊಳ್ಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಕಸ ಆಯುವಂಥ ನಿಮಿತ್ತದಲ್ಲಿ ಬರ್ತಾ ಇದ್ದಾರೆ, ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಆಧಾರ್ ಕಾರ್ಡು ಇತ್ತೀಚೆಗೆ ಒಂದೇ ವಾರದಲ್ಲಿ ಹಾಸನ ಜಿಲ್ಲೆ ಅರ್ಕಲ್ಗೋಡು ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲೇ ಇದ್ದಾರೆ, ನೂರಾರು ಜನ ಇದ್ದಾರೆ, ವಿಡಿಯೋ ಮಾಡಿ ಹಂಚಿದ್ದಾರೆ. ಅದು ಎನ್ಕ್ವೈರಿ ಸ್ಟಾರ್ಟ್ ಆಯ್ತು. ಬೆಂಗಳೂರಿನಿಂದ ಬಂದರು. ಹಾಸನದ ಒಂದು ಆಧಾರ್ ಕಾರ್ಡ್ ಮಾಡುವಂಥ ಅನುಶ್ರೀ ಅನ್ನುವಂಥ ಮಹಿಳೆ ದೊಡ್ಡ ಏಜೆಂಟ್ ಕೆಲಸ ಮಾಡಿ 2-3 ವರ್ಷದಿಂದ ನಿರಂತರವಾಗಿ ಇವಳಿಗೆ ಎಲ್ಲ ಆಧಾರ್ ಕಾರ್ಡವನ್ನು ಕೊಡುವಂಥ ಆ ಸೆಂಟರ್ ಮಾಡ್ಕೊಂಡಿದ್ಲು.